ಹಲೋ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಸಿ ಕನ್ನಡ ಯೂಟ್ಯೂಬ್ ಚಾನಲ್. 3 ಅಥವಾ 4 ವರ್ಷದಿಂದ ಟಾಕ್ಸಿಕ್ಸ್ ನೋಡಬೇಕೆಂತ ಕಾದು ಕೂತವರಿಗೆ ಬೇಸರವಾಗಿದೆ. ಪದೇ ಪದೇ ಸಿನಿಮಾ ರಿಲೀಸ್ ಪೋಸ್ಟ್ಪೋನ್ ಆಗುತ್ತಿರುವುದು ಅಭಿಮಾನಿಗಳಿಗಷ್ಟೇ ಅಲ್ಲ, ಸಿನಿಮಾ ಮಂದಿಗೂ ನಿರಾಸೆ ಮೂಡಿಸಿದೆ. ಕೇಬಲ್ ಎಂ ಅಂತೂ ಸಿನಿಮಾ ರಿಲೀಸ್ ಮಾಡೋಕೆ ಯಶ್ ಏನಕ್ಕೆ ಇಷ್ಟೊಂದು ಸಮಯ ತೆಗೆದುಕೊಳ್ಳುತ್ತಿದ್ದಾರಪ್ಪ ಅನ್ನುವಷ್ಟು ಕಾಯಿಸು ಬಿಟ್ಟಿದ್ದಾರೆ. ಮಾರ್ಚ್ 19ಕ್ಕೂ ರಿಲೀಸ್ ಆಗಬೇಕಿದ್ದ ಸಿನಿಮಾ ಜೂನ್ 4ಕ್ಕೆ ಪೋಸ್ಟ್ಪೋನ್ ಆದಾಗ ರಾಕಿ ಬಾಯ್ ಅಭಿಮಾನಿಗಳು ಸಮಾಧಾನ ಮಾಡಿಕೊಂಡಿದ್ದರು. 12 ತಿಂಗಳು ಹೇಗಾದರೂ ಮಾಡಿ ಕಾಯೋಣ ಅಂದುಕೊಂಡಿದ್ದರು. ಅಷ್ಟರಲ್ಲೇ ಎಸ್ ಕಡೆಯಿಂದ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬಂದಿತು. ಈ ಬಾರಿ ಅಂತೂ ಯಾವಾಗ ರಿಲೀಸ್ ಅನ್ನೋ ಡೇಟ್ ಕೂಡ ಇರಲಿಲ್ಲ. ಇದು ಅಭಿಮಾನಿಗಳು ಹಾಗೂ ಇಂಡಸ್ಟ್ರಿ ಮಂದಿಯ ತಾಳ್ಮೆಯನ್ನು ಪರೀಕ್ಷೆ ಮಾಡುತ್ತಿದೆ. ಅಷ್ಟಕ್ಕೂ ಯಶ್ ಈಗೆಲ್ಲ ಕಾಯಿಸುವುದಿಲ್ಲ, ಮತ್ತೇನೋ ದೊಡ್ಡದು ಪ್ಲಾನ್ ಮಾಡುತ್ತಿರುವುದನ್ನು ನಿಜ. ಟಾಕ್ಸಿಕ್ಸ್ 2ನೇ ಬಾರಿ ಪೋಸ್ಟ್ಪೋನ್ ಮಾಡುತ್ತಿದ್ದಂತೆ ಸಿನಿಮಾ ಮಂದಿ ಮಾಹಿತಿ ಕಲೆ ಹಾಕುವ ಕೆಲಸ ಶುರು ಮಾಡಿದ್ದಾರೆ. ಅವರಿಗೆ ಟಾಕ್ಸಿಕ್ಸ್ ಟೀಮ್ ನಲ್ಲಿ ನಡೆಯುತ್ತಿರುವ ಕೆಲವು ಇನ್ಸ್ಟಾಗ್ರಾಮ್ ವಿಷಯಗಳನ್ನು ಸಿಕ್ಕವೆ. ಅವುಗಳನ್ನ ಇಟ್ಟುಕೊಂಡು ಗಾಂಧಿನಗರದ ತುಂಬೆಲ್ಲ ಹೇಳ್ಕೊಂಡು ಓಡಾಡಿದ್ದಾರೆ. ಎಕ್ಸ್ ಟಾಕ್ಸಿಕ್ ಡೇಟ್ ಅನ್ನು ಮುಂದೂಡುತ್ತಿದ್ದಂತೆ ಸೋಷಿಯಲ್ ಮೀಡಿಯಾದಲ್ಲಿ ಹೊಸ ಡೇಟ್ ಹರಿದಾಡುತ್ತಿದೆ. ಆಗಸ್ಟ್ ತಿಂಗಳುಗಳಲ್ಲಿ ಟಾಕ್ಸಿಕ್ಸ್ ರಿಲೀಸ್ ಆಗಬಹುದು ಎಂಬ ಕೆಲವು ಫ್ಯಾನ್ಸ್ ಪೇಜ್ಗಳಲ್ಲಿ ಹರಿದಾಡುತ್ತಿದೆ. ಅದೇ ಒಂದಷ್ಟು ದಿನಗಳು ಕಳೆದು ಹೋಯಿತು, ಆದರೂ ಟಾಕ್ಸಿಕ್ ಆಗಸ್ಟ್ ನಲ್ಲಿ ರಿಲೀಸ್ ಆಗುವುದು ಅನುಮಾನ. ಯಶ್ ಅಂಡ್ ಟೀಮ್ ಟಾಕ್ಸಿಕ್ ಆಗಿ ಇನ್ನು ಕೆಲಸ ಮಾಡುತ್ತಿದ್ದಾರೆ. ಲೆವೆಲ್ ನಲ್ಲಿ ಸಿನಿಮಾಗೆ ಒಳ್ಳೆಯ ಒಪಿನಿಯನ್ ಸಿಕ್ಕಿದೆ, ಹೀಗಾಗಿ ಒಂದಷ್ಟು ಬದಲಾವಣೆಗಳು ಮಾಡುತ್ತಿದ್ದಾರೆ ಎಂದು ಹೇಳಲಾಗಿದೆ. ಹೀಗಾಗಿ ಸಿನಿಮಾದ ಕೆಲವು ಭಾಗಗಳನ್ನು ರೀಶೂಟ್ ಮಾಡುತ್ತಿದ್ದಾರೆ. ಅದಕ್ಕೆ ಮುಂಬೈನಲ್ಲಿ ಬೃಹತ್ ಸೆಟ್ ಹಾಕಿ ಶೂಟಿಂಗ್ ಮಾಡುತ್ತಿದ್ದಾರಂತೆ. ಮತ್ತೆ ಇಡೀ ಟೀಮ್ ಅನ್ನು ಒಟ್ಟಾಗಿ ಸೇರಿಸಿದ್ದಾರಂತೆ. ಮತ್ತೆ ನಟಿಸಿದ ಸ್ಟಾರ್ ಕಾಸ್ಟ್ ಗಳನ್ನ ಡೇಟ್ ಗಳನ್ನ ತೆಗೆದುಕೊಳ್ಳುತ್ತಿದ್ದಾರಂತೆ ಎನ್ನಲಾಗಿದೆ. ಆದರೆ ಆರ್ಟಿಸ್ಟ್ ಡೇಟ್ ಮ್ಯಾಚ್ ಮಾಡೋಕೆ ಟೀಮ್ ವರ್ಕೌಟ್ ಮಾಡುತ್ತಿದ್ದಾರಂತೆ. ಹೀಗಾಗಿ ಸೀನ್ ಗಳನ್ನ ರೀಶೂಟ್ ಮಾಡುವುದಕ್ಕೆ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತಿದ್ದಾರಂತೆ. ಇಂಟರ್ನ್ಯಾಷನಲ್ ಲೆವೆಲ್ಗೆ ಸರಿಯಾಗಿ ಹೊಂದುವ ಹಾಗೆ ಹೊಸದಾಗಿ ಕಂಪೋಸ್ ಮಾಡಲಾಗುತ್ತಿದೆಯಂತೆ. ಮತ್ತೊಂದು ಕಡೆ ಹೊಸದಾಗಿ ಶೂಟ್ ಮಾಡಿರುವ ಸೀನ್ಗಳಿಗೆ VFX ಕೆಲಸ ಮಾಡಬೇಕಾಗಿದೆಯಂತೆ. ಅದಕ್ಕೆ ಕಮ್ಮಿ ಅಂದರೂ ಇನ್ನೊಂದು 4-5 ತಿಂಗಳು ಬೇಕಂತೆ. ಹೀಗಾಗಿ ಆಗಸ್ಟ್ಗೆ ಸಿನಿಮಾ ರಿಲೀಸ್ ಆಗುವುದು ಅನುಮಾನ. ಸೆಪ್ಟೆಂಬರ್ ಅಲ್ಲಿ ಇಲ್ಲವೇ ಅಕ್ಟೋಬರ್ ತಿಂಗಳಲ್ಲಿ ಸಿನಿಮಾ ರಿಲೀಸ್ ಮಾಡಬಹುದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಹಾಗೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.